Hello everyone, welcome to Sanmarga classes. Let us see main question 3 of chapter Work and Energy. Answer the following questions. Question number 22. A man is tired after carrying a load of hay on his head for 30 minutes. Has he done any work? Justify your answer. Okay. ಒಬ್ನು ಒಣಗಿದ ಹುಲ್ಲಿನ ಕಟ್ಟನ್ನ ತಲೆ ಮೇಲೆ ಹೊತ್ತುಕೊಂಡು 30 ನಿಮಿಷ ಹೋಗಿದ್ದಾನೆ. ಈಗ ಅವನೇನಾದ್ರೂ ವರ್ಕ್ ಮಾಡಿದಾನಾ ಅಂತ ಕೇಳ್ತಾ ಇದ್ದಾರೆ. ಮ್ಯಾಮ್ ವರ್ಕ್ ಮಾಡಿದಾನ ಅಂತ ಕೇಳ್ತಿದಾರಲ್ಲ, 30 ನಿಮಿಷ ಅವನು ಹೊರೆ ಹೊತ್ಕೊಂಡು ಹೋಗ್ತಿದ್ದಾನೆ ಅಲ್ವಾ? ನಾನ್ ಹೇಳ್ತೀನಿ ನೋ ನೋ, ದ ಮ್ಯಾನ್ ಹ್ಯಾಸ್ ನಾಟ್ ಡನ್ ಮೆಕ್ಯಾನಿಕಲ್ ವರ್ಕ್ ಆನ್ ದ ಲೋಡ್ ಅಂತ ಹೇಳ್ತೀನಿ. ಈ ಲೋಡ್ ಮೇಲೆ ಅವನು ಮೆಕ್ಯಾನಿಕಲ್ ವರ್ಕ್ ಮಾಡಿಲ್ಲ. ನೀವೇನ್ ಹೇಳ್ತೀರಿ? ಮ್ಯಾಮ್ ಈಗ ಕೆಲಸ ಮಾಡೋದೇ ಕಾಣೋದಿಲ್ಲ ಅಂತ ಹೇಳ್ತೀರಿ. ನಾನು ಅವಾಗ ಹೇಳ್ತೀನಿ ಇಲ್ಲ, ಸೈನ್ಸ್ ಅಲ್ಲಿ ಏನು, ಯಾವಾಗ ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅವಾಗ ವರ್ಕ್ ಡನ್ ಈಸ್ ಕನ್ಸಿಡರ್ಡ್ ಆಸ್ 0 ಅಂತ ಹೇಳ್ತೀನಿ. ವೈಲ್ ಕ್ಯಾರಿಯಿಂಗ್ ದ ಲೋಡ್ ಆಫ್ ಅ ಹೇ ಆನ್ ಹಿಸ್ ಹೆಡ್, ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಮ್ಯಾನ್ ಆನ್ ಲೋಡ್ ಈಸ್ ಅಪ್ವರ್ಡ್. ಈಗ ಅವನು ತಲೆ ಮೇಲೆ ಕಟ್ಟನ್ನ ಇಟ್ಕೊಂಡು, ಹುಲ್ಲಿನ ಕಟ್ಟನ್ನ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಹಾಗಿದ್ರೆ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಮ್ಯಾನ್ ಆನ್ ದ ಲೋಡ್ ಇಸ್ ಅಪ್ವರ್ಡ್, ಹೌದಿಲ್ಲ? ಕೆಳಗಿಂದ ಕಟ್ಟನ್ ತಗೊಂಡು ತಲೆ ಮೇಲೆ ಇಟ್ಕೊಂಡಿದ್ದಾನೆ. ಈಗ ಯಾವ ಕಡೆ ಫೋರ್ಸ್ ಅಪ್ಲೈ ಮಾಡ್ತಿದ್ದಾನೆ? ಅಪ್ವರ್ಡ್ ಡೈರೆಕ್ಷನ್. ಈಗ ವೇರಾಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಲೋಡ್ ಈಸ್ ಹೊರಿಜಾಂಟಲ್. ಆದ್ರೆ ಅವ್ನು ನಡ್ಕೊಂಡು ಹೋಗ್ತಿದ್ದಾನಲ್ಲ, ಹಾಗಾಗಿ ಈ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಾ ಇದೆ, ಈ ಲೋಡ್ ಆಫ್ ಹೇ ಏನಿದೆ ಇದ್ರ ಡಿಸ್ಪ್ಲೇಸ್ಮೆಂಟ್ ಏನಾಗ್ತಾ ಇದೆ, ವಿಚ್ ಇಸ್ ಹೊರಿಜಾಂಟಲ್. ಹಿಂಗ್ ನಡ್ಕೊಂಡು ಹೋಗ್ತಿದ್ದಾನೆ, ಫೋರ್ಸ್ ಈ ತರ ಅಪ್ಲೈ ಆಗ್ತಾ ಇದೆ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ. ಹಾಗಿದ್ರೆ ವಾಟ್ ಈಸ್ ದ ಆಂಗಲ್? ಆಂಗಲ್ ಈಸ್ 90 ಡಿಗ್ರಿ, ಮೀನ್ಸ್ perpendicular to each other. Since force and displacement are perpendicular to each other, the work done on the load is 0. ಹಾಗಾಗಿ ವರ್ಕ್ ಡನ್ ಅನ್ನ ಏನಂತ ಹೇಳ್ತೀವಿ? 0. ಥ್ಯಾಂಕ್ ಯು.